ಪಾಯಿಂಟ್ ನಂಬರ್ 1, ಅನೋಕ ಎಂಬ ಹೆಸರಿಗೆ ಬೋಧಕ ಎಂದರ್ಥ. ಪಾಯಿಂಟ್ ನಂಬರ್ 2, ಮೊಟ್ಟ ಮೊದಲು ಇಬ್ರಿಯ ಅಕ್ಷರಗಳನ್ನು ಕಂಡುಹಿಡಿದ ಮತ್ತು ಬರೆದ ಬರಹಗಾರ ಹನೋಕ. ಪಾಯಿಂಟ್ ನಂಬರ್ 3, ಸತ್ಯವೇದದಲ್ಲಿ ಮೊಟ್ಟ ಮೊದಲನೆಯ ಪ್ರವಾದಿ ಹನೋಕ. ಪಾಯಿಂಟ್ ನಂಬರ್ 4, ಸತ್ಯವೇದದಲ್ಲಿ ದೇವರ ಕುರಿತು ಪ್ರವಾದನೆ ನುಡಿದ ಮೊಟ್ಟ ಮೊದಲನೆಯ ಪ್ರವಾದಿ ಹನೋಕ. ಪಾಯಿಂಟ್ ನಂಬರ್ 5, ಸತ್ಯವೇದದಲ್ಲಿ ಯೇಸುಕ್ರಿಸ್ತನ ಎರಡನೆಯ ಬರುವಣದ ಕುರಿತಾಗಿ ಪ್ರಕಟಣೆ ಬರೆದ ದರ್ಶಕ ಹನೋಕ. ಪಾಯಿಂಟ್ ನಂಬರ್ 6, ಸತ್ಯವೇದದಲ್ಲಿ ದೇವರ ಕುರಿತು ಗ್ರಂಥಗಳನ್ನು ಬರೆದ ಮೊಟ್ಟ ಮೊದಲನೇ ಲೇಖಕ ಹನೋಕ. ಪಾಯಿಂಟ್ ನಂಬರ್ 7, ಆದಾಮನು ಹುಟ್ಟಿದ 622ನೇ ವರ್ಷದಲ್ಲಿ ಹನೋಕ ಹುಟ್ಟುತ್ತಾನೆ. 365 ವರ್ಷ ಬದುಕ್ತಾನೆ. ಪಾಯಿಂಟ್ ನಂಬರ್ 8, ಸತ್ಯವೇದದಲ್ಲಿ ಅತಿ ಹೆಚ್ಚು ವರ್ಷ ದೇವರೊಂದಿಗೆ ಅನ್ಯೋನ್ಯವಾಗಿದ್ದ ಭಕ್ತ ಹನೋಕ. ಪಾಯಿಂಟ್ ನಂಬರ್ 9, ಆದಾಮನು ಹುಟ್ಟಿದ 987ನೇ ವರ್ಷದಲ್ಲಿ ದೇವರು ಹನೋಕನನ್ನು ಕರೆದುಕೊಂಡು ಹೋದ. ಪಾಯಿಂಟ್ ನಂಬರ್ 10, ಮರಣವನ್ನು ಅನುಭವಿಸದೆ ಚಿರಂಜೀವಿಯಾದ ಮನುಷ್ಯ ಹನೋಕ. ಸೊ ಇವು ಹನೋಕನಲ್ಲಿದ್ದಂಥ ವಿಶೇಷತೆಗಳು. ಹನೋಕ ಹುಟ್ಟಿದ್ದು ಮತ್ತು ಹನೋಕ ಪರಲೋಕಕ್ಕೆ ಹೋದದ್ದು ಆ ಇಸ್ವಿಗಳು ನಿಮಗೆ ಸ್ಪಷ್ಟವಾಗಿ ತಿಳಿಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಹನ ಬಯೋಗ್ರಫಿ ಎಂಬ ವಿಡಿಯೋ ಇದೆ. ಆ ವಿಡಿಯೋದಲ್ಲಿ ಎಲ್ಲವನ್ನ ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಬೇಕಾದರೆ ಆ ವಿಡಿಯೋವನ್ನು ನೋಡ್ಬೋದು. ಹನೋಕನು ಆದಾಮನ 7ನೆಯ ತಲೆಮಾರಿನವನು. ಹನೋಕನ ತಂದೆ ಎರದ, ಹನೋಕನ ಮಗ ಮೆತುಶಲಹ. ದೇವರು ಹನೋಕನನ್ನು ಕರೆದುಕೊಂಡು ಹೋಗಲಿಕ್ಕೆ ಹನೋಕನಲ್ಲಿದ್ದ ಕ್ವಾಲಿಟೀಸ್ಗಳು ಯಾವ್ಯಾವು, ಹನೋಕನಿಂದ ನಾವು ಕಲಿಯಬೇಕಾದ ಪಾಠಗಳು ಯಾವ್ಯಾವು ಅಂತ ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ, ಅನೇಕರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ. ಈಗ ವಾಕ್ಯ ಓದೋಣ. ವಾಕ್ಯ ಓದಿ ಅಲ್ಲಿದ್ದಂಥ ಇಬ್ಬರು ಹನೋಕರು, ಕಾಯಿನನ ಮಗ ಹನೋಕ, ಎರೆದನ ಮಗ ಹನೋಕ, ಆ ಇಬ್ಬರಲ್ಲಿ ನಾವು ಯಾವ ಹನೋಕರಾಗಿದ್ದೇವೆ ಅಂತ ತಿಳ್ಕೊಳ್ಳೋಣ. ಹನೋಕನ ಕುರಿತಾಗಿ ಸತ್ಯವೇದದಲ್ಲಿ 3 ಪುಸ್ತಕಗಳಲ್ಲಿ ಬರೆಯಲ್ಪಟ್ಟಿದೆ. ಆದಿಕಾಂಡ 5ನೇ ಅಧ್ಯಾಯದಲ್ಲಿ, ಇಬ್ರಿಯರ ಪತ್ರಿಕೆ 11ನೇ ಅಧ್ಯಾಯದಲ್ಲಿ, ಮತ್ತು ಯೂದನ ಪತ್ರಿಕೆಯಲ್ಲಿ ನಾವು ಹನೋಕನ ಕುರಿತಾಗಿ ನೋಡ್ತೀವಿ. ಈಗ ನಾವು ಆದಿಕಾಂಡ 5ನೇ ಅಧ್ಯಾಯ 21ರಿಂದ 24ನೇ ವಚನ ತನಕ ಓದಿ ಧ್ಯಾನ ಮಾಡೋಣ. ಹನೋಕನು 65 ವರ್ಷದವನಾದಾಗ ಮೆತುಶಲಹನನ್ನು ಪಡೆದನು. ಮೆತುಶಲಹನು ಹುಟ್ಟಿದ ಮೇಲೆ ಹನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ಅವನು ಬದುಕಿದ ಕಾಲವೆಲ್ಲ 365 ವರ್ಷ. ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ದರಿಂದ ಕಾಣದೆ ಹೋದನು. ಆಮೇನ್. ಇಲ್ಲಿ ನಾವು ಓದಿದಂಥ ಈ ಒಂದು ವಾಕ್ಯ ಭಾಗದಲ್ಲಿ ಹನೋಕನಿಗೆ ಫ್ಯಾಮಿಲಿ ಇದೆ. ಅಲ್ಲಿ ನಾವು ಸೇತುನಿಂದ ನೋಹನವರೆಗೆ ನಾವು ಓದಿದರೆ ಅತಿ ಕಡಿಮೆ ವಯಸ್ಸಿನಲ್ಲಿ ಮದುವೆ ಆದಂಥ ವ್ಯಕ್ತಿ ಯಾರಾದರೂ ಇದ್ದಾರಂದರೆ ಅದು ಹನೋಕನೇ. ಇಲ್ಲಿ ಹನೋಕನಿಗೂ ಫ್ಯಾಮಿಲಿ ಇದೆ, ಮಕ್ಕಳಿದ್ದಾರೆ. ಕೇವಲ ಮೆತುಶಲಹ ಮಾತ್ರ ಅಲ್ಲ, ಮತ್ತೆ ಹೆಣ್ಣು ಗಂಡು ಮಕ್ಕಳು ಕೂಡ ಹುಟ್ಟಿದ್ದಾರೆ ಅಂತ ನಾವೀಗ ಓದಿದ್ವಿ. ಹೆಂಡತಿನೂ ಪ್ರೀತಿ ಮಾಡಬೇಕು, ಮಕ್ಕಳನ್ನು ಸಾಕಬೇಕು, ದುಡಿಬೇಕು, ಕೆಲಸ ಮಾಡಬೇಕು. ಹನೋಕನಿಗೂ ಸ್ಟ್ರೆಸ್ ಇದೆ, ಜವಾಬ್ದಾರಿ ಇದೆ, ಮತ್ತೆ
ಮಕ್ಕಳನ್ನು ಸಾಕುವ ಕರ್ತವ್ಯ ಇದೆ. ನೆಂಟರಿದ್ದಾರೆ, ಸಂಬಂಧಿಕರಿದ್ದಾರೆ. ಹನೋಕನಿಗೂ ಕೂಡ ಕಷ್ಟಗಳು, ಕಣ್ಣೀರು, ದುಃಖ ಎಲ್ಲ ಇದ್ದಾವೆ. ಅಷ್ಟೆಲ್ಲ ಇದ್ರೂ ಕೂಡ ಹನೋಕ ದೇವರೊಂದಿಗೆ ಅನ್ಯೋನ್ಯವಾಗಿದ್ದಾನೆ. ಕಷ್ಟದಲ್ಲಿಯೂ ದೇವರೊಂದಿಗೆ ಅನ್ಯೋನ್ಯವಾಗಿದ್ದಾನೆ, ಸುಖದಲ್ಲಿಯೂ ದೇವರೊಂದಿಗೆ ಅನ್ಯೋನ್ಯವಾಗಿದ್ದಾನೆ. ಹನೋಕ ದೇವರನ್ನು ಬಿಟ್ಟಿಲ್ಲ. 65 ವರ್ಷ ಫ್ಯಾಮಿಲಿ ಜೊತೆಗೆ ಇದ್ದಾನೆ ಅಂತ ಅಂದುಕೊಂಡ್ರೆ 300 ವರ್ಷ ದೇವರೊಂದಿಗೆ ಇದ್ದಾನೆ ಅಂತ ಹೇಳ್ತತೆ. ಆದರೆ 300 ವರ್ಷ ದೇವರೊಂದಿಗೆ ಅನ್ಯೋನ್ಯವಾಗಿದ್ದರೂ ಕೂಡ ಫ್ಯಾಮಿಲಿನ ಬಿಟ್ಟಿಲ್ಲ. ಫ್ಯಾಮಿಲಿ ಇದೆ, ಹೆಂಡತಿ ಇದ್ದಾರೆ, ಮಕ್ಕಳಿದಾರಲ್ಲ, ಅವ್ರನ್ನೆಲ್ಲ ಸಾಕುವಂಥ ಜವಾಬ್ದಾರಿ ಹನೋಕನಿಗಿದೆ. ಅದ್ರ ಜೊತೆಗೆ ದೇವರ ಸಹವಾಸ ಬಿಟ್ಟಿಲ್ಲ. ದೇವರೊಂದಿಗಿನ ರಿಲೇಶನ್ಶಿಪ್, ಸಂಬಂಧ ಬಿಟ್ಟಿಲ್ಲ. ಒಂದು ಬಾಂಡಿಂಗು ಬಿಟ್ಟಿಲ್ಲ. ದೇವರನ್ನ ಆರಾಧಿಸುವಂಥದ್ದು, ಆಮೇಲೆ ಸ್ತುತಿ ಮಾಡುವಂಥದ್ದು, ಪ್ರಾರ್ಥಿಸುವಂಥದ್ದು, ಆತ ಹೇಳಿದಂಥ ಮಾತನ್ನ ಕೇಳಿ ಕೈಗೊಂಡು ನಡೆಯುವಂಥದ್ದು, ಇವೆಲ್ಲ ಹನೋಕ ಮಾಡ್ತಾ ಇದ್ದಾನೆ. ದೇವರೊಂದಿಗೆ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಅಲ್ಲಿ ಇದ್ದಾನೆ ಹನೋಕ. ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಾನೆ ಹನೋಕ ದೇವರೊಂದಿಗೆ, ಲೋಕದಲ್ಲಿ ಇದ್ರೂ ಕೂಡ. ಅದೇ ರೀತಿಯಾಗಿ ನಾವು ಕಾಯಿನನ ಮಗ ಹನೋಕನ್ ನೋಡ್ತೀವಿ. ಆ ಹನೋಕನ ಬಗ್ಗೆ ಬರೆಯಲ್ಪಟ್ಟಿಲ್ಲ. ಏನಂತ? ದೇವರೊಂದಿಗೆ ಅನ್ಯೋನ್ಯವಾಗಿದ್ದಂತ ಕಾಯಿನನ ಮಗ ಹನೋಕನ ಬಗ್ಗೆ ಬರೆದಿಲ್ಲ. ಆ ಹನೋಕನಿಗೂ ಕೂಡ ಫ್ಯಾಮಿಲಿ ಇದೆ. ಈ ಹನೋಕನಿಗೆ ಏನೇನೆಲ್ಲ ಒಂದು ಜೀವನ ಇದೆಯೋ ಆ ಹನೋಕನಿಗೂ ಇದೆ. ಫ್ಯಾಮಿಲಿ ಇದೆ, ಮಕ್ಕಳಿದ್ದಾರೆ, ಕಷ್ಟಪಡಬೇಕು, ದುಡಿಬೇಕು, ಜವಾಬ್ದಾರಿ ಇದೆ, ಟ್ರಸ್ ಇದೆ, ಬಂಧುಗಳಿದ್ದಾರೆ, ಸಂಬಂಧಿಕರಿದ್ದಾರೆ. ಕಾಯಿನನ ಮಗ ಹನೋಕ ದೊಡ್ಡವನಿರ್ಬೋದು, ಎರೆದನ ಮಗ ಹನೋಕ ಚಿಕ್ಕವನಿರ್ಬೋದು. ಆದರೆ ಒಂದೇ ಪ್ರದೇಶದ ಇದ್ದವರು, ಒಂದೇ ಕಾಲದವರು, ಒಂದೇ ಊರಿನಲ್ಲಿ ವಾಸವಾಗಿದ್ದಂಥವ್ರು, ಏನು ದೂರ ಏನಿಲ್ಲ ಅವರು. ಆದರೆ ಎರೆದನ ಮಗ ಹನೋಕ ದೇವರೊಂದಿಗೆ ಸಂಬಂಧ ಇಟ್ಕೊಂಡಿದ್ದಾನೆ, ಅನ್ಯೋನ್ಯವಾಗಿದ್ದಾನೆ. ಆದರೆ ಕಾಯಿನನ ಮಗ ಹನೋಕ ದೇವರೊಂದಿಗೆ ಅನ್ಯೋನ್ಯವಾಗಿಲ್ಲ. ಮತ್ತೆ ಎಲ್ಲಿದ್ದಾನೆ? ಲೋಕದೊಂದಿಗೆ ಅನ್ಯೋನ್ಯವಾಗಿದ್ದಾನೆ. ನವೋಮಿಗೆ 2 ಸೊಸೆಂದ್ರು, ಇಬ್ಬರಿಗೂ ನವೋಮಿ ಅತ್ತೆನೆ. ನವೋಮಿಯ ಮಕ್ಕಳನ್ನೇ ಅವರು ಮದುವೆ ಆಗಿದ್ದು. ಯಾರು? ರೂತಳು, ಓರ್ಪಳು. ಕೊನೆಗೆ ನವೋಮಿ ಯೆರೂಸಲೇಮಿಗೆ ಹೋಗುವಾಗ ಹೇಳ್ತಾಳೆ, ನವೋಮಿ ನೀವು ಯೌವನ ಕಾಲದಲ್ಲಿದ್ದೀರಿ, ಹೋಗಿ ಮದುವೆ ಮಾಡಿಕೊಡ್ರಂತ. ಆದರೆ ರೂತಳು ಬಿಟ್ಟೋಗಿಲ್ಲ ನವೋಮಿನ, ಓರ್ಪಳು ಹೋಗ್ಬಿಟ್ಲು. ಅಂದ್ರೆ ಲೋಕದೊಟ್ಟಿಗೆ ಆಕೆ ಅನ್ಯೋನ್ಯವಾಗಿದ್ಲು ಅಂತ ಅರ್ಥ. ಇಲ್ಲಿ ರೂತಳು ಅತ್ತೆಯೊಂದಿಗೆ ಅನ್ಯೋನ್ಯವಾಗಿದ್ಲು. ಅತ್ತೆಯೊಂದಿಗೆ ಅನ್ಯೋನ್ಯವಾಗಿದ್ದರಿಂದ ಯೇಸು ಸ್ವಾಮಿಯ ವಂಶಾವಳಿಯಲ್ಲಿ ಸೇರಿದ್ಲು, ಅಜ್ಜಿಯಾಗಿ, ತಾಯಿಯಾಗಿ ರೂತಳು. ಅದೇ ಸಿಲುಬೆ ಮೇಲಿದ್ದ 2 ಕಳ್ಳದ್ರಿದ್ರು, ಇಬ್ರು ಕಳ್ರೆ, ಇಬ್ರು ಕೂಡ ದುಷ್ಕರ್ಮಿಗಳೇ, ಇಬ್ಬರನ್ನು ಸಿಲುಬೆಗೆ ಹಾಕಿದ್ರು. ಇಬ್ರಿಗೂ ಸೇಮ್ ಶಿಕ್ಷೆ ಇದೆ, ಇಬ್ರು ಪಾಪ ಮಾಡಿದ್ದಾರೆ. ಆದರೆ ಯೇಸು ಸ್ವಾಮಿಯ ಮಾತನ್ನ ಕೇಳಿ ಅಲ್ಲಿ ಬದಲಾವಣೆ, ಪರಿವರ್ತನೆ ಆಗಿದ್ದು ಒಬ್ಬ ಕಳ್ಳ, 2ನೇ ಕಳ್ಳ, 1ನೇ ಕಳ್ಳ ಆಗ್ಲಿಲ್ಲ. ಇಬ್ಬರಿಗೂ ಅವಕಾಶ ಇತ್ತು. ಇಲ್ಲಿ ಆದಿಕಾಂಡದಲ್ಲಿ ನಾವು ನೋಡಿದಾಗ ಇಬ್ಬರು ಹನೋಕರಿಗೂ ದೇವರೊಂದಿಗೆ ಅನ್ಯೋನ್ಯವಾಗಿರಲಿಕ್ಕೆ ಅವಕಾಶ ಇತ್ತು. ಆದರೆ ಎರೆದನ ಮಗ ಹನೋಕ ಮಾತ್ರ ಅನ್ಯೋನ್ಯವಾಗಿದ್ದ. ಇಲ್ಲಿ ಯಾರು ದೇವರೊಂದಿಗೆ ಅನ್ಯೋನ್ಯವಾಗಿರ್ತಾರೋ ಅವರಿಗೆ ಆಶೀರ್ವಾದ. ಉದಾಹರಣೆಗೆ ಯೆಹೋಶುವ ದೇವರೊಂದಿಗೆ ಅನ್ಯೋನ್ಯವಾಗಿದ್ದ. ವಾಕ್ಯ ಬರೆಯಲ್ಪಟ್ಟಿದೆ, ಯಾವಾಗಲೂ ದೇವದರ್ಶನ ಗುಡಾರದಲ್ಲಿ ಇರ್ತಿದ್ದಂತೆ. ಯಾರು? ಯೆಹೋಶುವ. ಅಲ್ಲಿ ಮೋಶೆ ಮಕ್ಕಳಿದ್ದಾರೆ, ಕಾಲೇಬ ಇದ್ದಾನೆ, ಜೊತೆಗೆ ದೇವರೇ ಸ್ನೇಹದ ಒಡಂಬಡಿಕೆಯನ್ನು ಮಾಡಿಕೊಂಡಂತ ಫಿನೆಹಾಸ ಇದ್ದಾನೆ. ದೇವರು ಹೇಳ್ತಾನೆ, ಮೋಶೆ ನಿನ್ನ ನಂತರ ಇಸ್ರಾಯೇಲರನ್ನು ಕಾನಾನ್ ದೇಶಕ್ಕೆ ನಡೆಸಿಕೊಂಡು ಹೋಗಲಿಕ್ಕೆ ನೀನು ಯೆಹೋಶುವನನ್ನು ನೇಮಕ ಮಾಡು, ಯೆಹೋಶುವನಿಗೆ ಒಪ್ಪಿಸು ಅಂತ ದೇವರೇ ಹೇಳ್ತಾನೆ. ಏನಕ್ಕೆ? ಯೆಹೋಶುವ ದೇವರೊಂದಿಗೆ ಅನ್ಯೋನ್ಯವಾಗಿದ್ದಾನೆ. ದೇವರೊಂದಿಗೆ ಅನ್ಯೋನ್ಯವಾಗಿದ್ರೆ ಆಶೀರ್ವಾದ ಅದು. ರೂತಳು ಅತ್ತೆಯೊಂದಿಗೆ ಅನ್ಯೋನ್ಯವಾಗಿದ್ಲು. ಹಾಗಾಗಿ ಅತ್ತೆಯೊಂದಿಗೆ ಯೆರೂಸಲೇಮಿಗೆ
ಬಂದ್ಲು, ಬೋವಜನನ್ನ ಮದುವೆ ಮಾಡಿಕೊಂಡ್ಲು, ಆಶೀರ್ವಾದಕ್ಕೆ ಬಾಧ್ಯಳಾದ್ಲು. ಯಾರಿಗೆ ದೇವರೊಂದಿಗೆ ಅನ್ಯೋನ್ಯತೆ ಇರ್ತತೋ ಅವರಿಗೆ ಆಶೀರ್ವಾದ ಇರ್ತದೆ. ಉದಾಹರಣೆಗೆ ಸ್ವಾಮಿ ಕೆಲವು ಸಾಮ್ಯಗಳನ್ನು ಹೇಳ್ತಾನೆ. ಇಬ್ಬರು ಹೊಲದಲ್ಲಿದ್ರು, ಒಬ್ಬನು ಎತ್ತಲ್ಪಟ್ಟನು, ಒಬ್ಬನು ಕೈ ಬಿಡಲ್ಪಟ್ಟ. ಇಬ್ಬರು ಹೆಂಗಸರು ಬೀಸಕಲ್ಲಿನ ಮುಂದೆ ಕೂತುಕೊಂಡು ಬೀಸ್ತಾ ಇದ್ರು, ಒಬ್ಬಳು ಎತ್ತಲ್ಪಟ್ಟಳು, ಒಬ್ಬಳು ಕೈ ಬಿಡಲ್ಪಟ್ಟಳು. ಇಬ್ಬರು ಒಂದೇ ಮಂಚದ ಮೇಲೆ ಮಲಗಿದ್ರು, ಒಬ್ಬನು ಎತ್ತಲ್ಪಟ್ಟ, ಒಬ್ಬನು ಕೈ ಬಿಡಲ್ಪಟ್ಟ. ಯೋಚನೆ ಮಾಡ್ರಿ, ಇಲ್ಲಿ ಇಬ್ರು ಹಾನೋಕ ಇದ್ದಾರೆ. ಒಬ್ಬ ಹಾನೋಕ ಏನೋ ದೇವರೊಂದಿಗೆ ನಡೆದ, ಇನ್ನೊಬ್ಬ ಹಾನೋಕ ಏನೋ ಜಲಪ್ರಳಯದಲ್ಲಿ ಹೋದ ಅಥವಾ ಅಲ್ಲೇ ಮರಣ ಹೊಂದಿದ, ಭೂಲೋಕದಲ್ಲಿ ದೇವರೊಂದಿಗೆ ಹೋಗಿಲ್ಲ. ಯಾರು? ಕಾಯಿನನ ಮಗ ಹಾನೋಕ. ಈ ಕಾಲದಲ್ಲಿರುವಂತ ನಾವು ಯಾರೊಂದಿಗೆ ಅನ್ಯೋನ್ಯವಾಗಿದ್ದೀವಿ? ಒಂದು ಕಡೆಗೆ ಮೊಬೈಲ್ ಇದೆ, ಇನ್ನೊಂದು ಕಡೆಗೆ ಬೈಬಲ್ ಇದೆ. ಮೊಬೈಲು ಬೈಬಲು ಎರಡೂ ಇದ್ದಾವೆ. ಸಭೆಗೆ ಮೊಬೈಲು ತರ್ತಾರೆ, ಬೈಬಲು ತರ್ತಾರೆ. ಆದರೆ ಅನೇಕರು ಇವತ್ತು ಚರ್ಚಲ್ಲಿದ್ರೂ ಕೂಡ ಮೊಬೈಲ್ನೊಂದಿಗೆ ಅನ್ಯೋನ್ಯವಾಗಿರ್ತಾರೆ ಹೊರತು ಬೈಬಲ್ನೊಂದಿಗೆ ಅನ್ಯೋನ್ಯವಾಗಿಲ್ಲ. ವರ್ಲ್ಡ್ ಅಂದ್ರೆ ಜಗತ್ತು, ವರ್ಡ್ ಅಂದ್ರೆ ವಾಕ್ಯ, ಸ್ವಾಮಿ ಯೇಸು ಸ್ವಾಮಿ, ದೇವರು. ದೇವರೊಂದಿಗೆ ಇವತ್ತು ಅನ್ಯೋನ್ಯತೆ ಇಲ್ಲ. ಇವತ್ತು ಅನೇಕರಿಗೆ ಜಗತ್ತಿನೊಂದಿಗೆ ಅನ್ಯೋನ್ಯತೆ ಹೆಚ್ಚಾಗಿದೆ. ಲೋಕದೊಂದಿಗೆ ಇವತ್ತು ಯೇಸು ಸ್ವಾಮಿಯ ಮಕ್ಕಳು, ನಾನು ಬೇರೆಯವ್ರ ಬಗ್ಗೆ ಮಾತಾಡ್ತಿಲ್ಲ, ದೇವರ ಮಕ್ಕಳು ಲೋಕದೊಂದಿಗೆ ಅನ್ಯೋನ್ಯವಾಗಿದ್ದಾರೆ. ಉದಾಹರಣೆ ಹೇಳೋದಾದ್ರೆ, ಪೌಲನಿಗೆ ಅನೇಕ ಮಂದಿ ಶಿಷ್ಯಂದ್ರಿದ್ರು. ಅದರಲ್ಲಿ ದೇಮ ಥೆಸಲೋನಿಕಕ್ಕೆ ವಾಪಸ್ ಹೋಗ್ತಾನೆ, ಹೊರಟೋಗ್ತಾನೆ. ಏನಂತ ಅರ್ಥ? ಲೋಕದೊಂದಿಗೆ ಅನ್ಯೋನ್ಯವಾಗಿದ್ದ. ದೇವರೊಂದಿಗೆ ಅನ್ಯೋನ್ಯವಾಗಿದ್ರೆ ಹೋಗ್ತಾ ಇರಲಿಲ್ಲ. ಮತ್ತೆ ಅಬ್ರಹಾಮ, ಲೋಟ ಮತ್ತು ಅಬ್ರಹಾಂ ಇಬ್ರು ಅನ್ಯೋನ್ಯವಾಗಿದ್ರು. ಏನೋ ದನ ಕಾಯುವವರಿಗೆ ಜಗಳ ಆಯ್ತು, ಅಬ್ರಹಾಮನ ದನ ಕಾಯುವವರಿಗೆ, ಲೋಟನ ದನ ಕಾಯುವವರಿಗೆ. ಅವಾಗ ಏನಾಯ್ತು? ಲೋಟನು ತನ್ನ ದನ ಕಾಯುವವರ ಮಾತನ್ನ ಕೇಳಿ ಅಬ್ರಹಾಮನಿಂದ ದೂರ ಆದ. ಅಬ್ರಹಾಮ ಹೇಳ್ತಾನೆ, ನೋಡು, ನಾವು ಸಹೋದರರು, ಜಗಳ ಬೇಡ. ನೀನು ಪೂರ್ವಕ್ಕೆ ಹೋದ್ರೆ ನಾನು ಪಶ್ಚಿಮಕ್ಕೆ ಹೋಗ್ತೀನಿ, ನೀನು ಪಶ್ಚಿಮಕ್ಕೆ ಹೋದ್ರೆ ನಾನು ಪೂರ್ವಕ್ಕೆ ಹೋಗ್ತೀನಿ ಅಂತ ಹೇಳಿದಾಗ ಲೋಟ ಒಂದು ಬೆಟ್ಟದ ಮೇಲೆ ಹತ್ತಿ ಕಣ್ಣೆತ್ತಿ ನೋಡ್ತಾನೆ. ಸೋದೋಮ್ ಗೊಮೋರ ಹಚ್ಚ ಹಸಿರಾಗಿ ಕಾಣಿತು ಕಣ್ಣಿಗೆ. ಅವಾಗ ಅಲ್ಲಿ ಹೋದ್ರೆ ನಾನು ಸುಖವಾಗಿರ್ತೀನಿ, ನೀರಾವರಿ ಪ್ರದೇಶ ಇದೆ, ದನ ಕರುಗಳಿಗೆ ಒಳ್ಳೆ ಮೇವು ಮತ್ತೆ ನೀರು ಅನುಕೂಲ ಇದೆ, ಸಿಗುತ್ತೆ ಅಂತ ಅಂದುಕೊಂಡು ಅಬ್ರಹಾಮನ ಅನ್ಯೋನ್ಯತೆಯಿಂದ ಅಗಲಿ ಹೋದ, ಅನ್ಯೋನ್ಯತೆಯಿಂದ ದೂರ ಆದ. ಯಾರು? ಲೋಟ. ಕೊನೆಗೇನಾಯ್ತು? ಆಸ್ತಿ ಕಳ್ಕೊಂಡ, ಹೆಂಡತಿನೂ ಕೂಡ ಕಳ್ಕೊಂಡು ಬಂದ. ದೇವರಿಂದ ದೂರ ಆದ್ರೆ ನಷ್ಟ ಆಗ್ತೀವಿ, ದೇವರ ಅನ್ಯೋನ್ಯತೆಯಿಂದ ದೂರ ಆದ್ರೆ ನಷ್ಟ ಆಗ್ತೀವಿ. ದೇವರ ಅನ್ಯೋನ್ಯತೆಯಲ್ಲಿ ಇದ್ರೆ ಆಶೀರ್ವಾದ ಪಡ್ಕೊಳ್ತೀವಿ, ಹೊಂದಿಕೊಳ್ತೀವಿ. ಯೆಹೋಶುವ ಆಶೀರ್ವಾದ ಹೊಂದಿಕೊಂಡ. ಶಿಲುಬೆ ಮೇಲಿದ್ದ ಎರಡನೇ ಕಳ್ಳ ಆಶೀರ್ವಾದ ಹೊಂದಿಕೊಂಡ. ಆಮೇಲೆ ನವಮಿಯ ಸೊಸೆ ರೂತಳು ಆಶೀರ್ವಾದ ಹೊಂದಿಕೊಂಡ್ಲಲ್ಲ. ಇವತ್ತು ಕ್ರೈಸ್ತರಲ್ಲಿ ಅನೇಕರು ಬಾಯಿ ಮಾತಿನಲ್ಲಿ ದೇವರೊಂದಿಗೆ ಅನ್ಯೋನ್ಯವಾಗಿದ್ದಾರೆ. ಬಾಯಿ ಮಾತಿನಲ್ಲಿ, ಹೃದಯದೊಂದಿಗೆ ಇಲ್ಲ ಅನ್ಯೋನ್ಯತೆ, ಬರೀ ಬಾಯಿ ಮಾತಿನಲ್ಲಿ ಅನ್ಯೋನ್ಯವಾಗಿದ್ದಾರೆ. ಯೆರೆಮೀಯ ಅದನ್ನೇ ಹೇಳ್ತಾನೆ, ದೇವರೇ, ಈ ಯೆರೂಸಲೇಮಿನವರಿಗೆ, ಈ ಯೆಹೂದ್ಯರಿಗೆ ನೀನು ಬಾಯಿಗೆ ಸಮೀಪ, ಅವರ ಹೃದಯಕ್ಕೆ ದೂರವಾಗಿದೆಯಾ. ನಾನಾದರೂ ನನ್ನ ಹೃದಯದೊಂದಿಗೆ, ನಿನ್ನೊಂದಿಗೆ ನನ್ನ ಹೃದಯದ ಮೂಲಕವಾಗಿ ಅನ್ಯೋನ್ಯವಾಗಿದ್ದೀರಾ ಅಂತ ಹೇಳ್ತಾನೆ. ಯಾರು? ಯೆರೆಮೀಯ. ಇವತ್ತು ಅನೇಕರು ಬೈಬಲ್ನೊಂದಿಗೆ ಅನ್ಯೋನ್ಯವಾಗಿಲ್ಲ. ಬೈಬಲ್ ಓದಬೇಕನ್ನುವಂತ ಮನಸ್ಸಿಲ್ಲ. ಬೈಬಲ್ ಓದು ಅಂದ್ರೆ ಬೋರ್ ಆಗುತ್ತೆ, ತಲೆನೋವು ಬರುತ್ತೆ, ನಿದ್ದೆ ಬರುತ್ತೆ. ಅದೇ ಮೊಬೈಲ್ ಕೊಟ್ರೆ ಕೈಯಲ್ಲಿ 1 ಕಿಲೋಮೀಟರ್ ಸ್ಕ್ರೋಲ್ ಮಾಡ್ತಾರೆ. ರೀಲ್ಸು, ಶಾರ್ಟ್ಸು, ಕಾಮಿಡಿ, ಅದು ಇದು, ಸಿನಿಮಾ, ಧಾರಾವಾಹಿ, ಕ್ರಿಕೆಟ್ ಅಂತಂದೇಳಿ ಅದು ಸ್ಕ್ರೋಲ್ ಮಾಡಿ 1 ಕಿಲೋಮೀಟರ್ ದೂರ ಹೋಗಿರ್ತತೆ. ನಮಗೆ ನಿತ್ಯ ಜೀವ ಕೊಡೋದು ಮೊಬೈಲ, ಬೈಬಲ? ನಮಗೆ ನಿತ್ಯ ಜೀವ ಕೊಡೋದು ವರ್ಲ್ಡ? ಯಾವುದು ಕೊಡ್ತದೆ ನಮ್ಗೆ ನಿತ್ಯ ಜೀವ? ನಾವು ಯಾರ ಜೊತೆಗೆ ಅನ್ಯೋನ್ಯವಾಗಿರ್ಬೇಕು? ದೇವರೊಂದಿಗೆ ಅನ್ಯೋನ್ಯವಾಗಿದ್ರೆ ಎತ್ತಲ್ಪಡ್ತೀವಿ, ನಾವು ಮಾರ್ಪಾಟು ಹೊಂದುತ್ತೀವಿ.
ಟ್ರಾನ್ಸ್ಫಾರ್ಮೇಶನ್ ಆಗ್ತೀವಿ. ಬದುಕಿದ್ದಂಗನೆ ಚಿರಂಜೀವಿಗಳಾಗಿ ಹೋಗ್ತೀವಿ ನಾವು ಪರಲೋಕಕ್ಕೆ, ಸ್ವಾಮಿ ಪ್ರತ್ಯಕ್ಷ ಆದಾಗ. ಅನೋಕ ಮಾತ್ರ ಅಲ್ಲ, ನಾವು ಕೂಡ ಹೋಗ್ತೀವಿ. ಅನ್ಯೋನ್ಯತೆಯಲ್ಲಿ ಇದ್ರೆ ಮಾತ್ರ, ದೇವರ ಅನ್ಯೋನ್ಯತೆಯಲ್ಲಿ ಇರಬೇಕು. ಒಂದು ಸಾರಿ ಒಂದು ಪಾರಿವಾಳ ಕೊಕ್ಕರೆ ಜೊತೆಗೆ ಸ್ನೇಹ ಬೆಳೆಸ್ತಂತೆ. ಕೊಕ್ಕರೆ ನೀರಿನಲ್ಲಿ ಆಹಾರ ಹುಡುಕ್ತತೆ, ಆದರೆ ಪಾರಿವಾಳ ಈ ಕ್ರಿಮಿಕೀಟಗಳನ್ನು ತಿನ್ನೋದಿಲ್ಲಲ್ಲ, ಅದು ನೆಲದಲ್ಲಿ ಬಂಡೆ ಮೇಲೆ ಆಹಾರವನ್ನು ಹುಡುಕ್ತತೆ. ಈ ಕೊಕ್ಕರೆ ನೀರಿನಲ್ಲಿ ಕೆಸರಿನಲ್ಲಿ ಗದ್ದೆಯಲ್ಲಿದ್ದಾಗ ಈ ಪಾರಿವಾಳ ಕಲ್ಲಿನ ಮೇಲೆ ದಡದಲ್ಲಿ ಒಣ ನೆಲದಲ್ಲಿ ಕೂತ್ಕೊಳ್ತಾ ಇತ್ತು. ಒಂದು ಸಾರಿ ಅನೇಕ ಕೊಕ್ಕರೆಗಳು ಕೆಸರು ಗದ್ದೆಯಲ್ಲಿ ಅವು ಕ್ರಿಮಿಕೀಟಗಳನ್ನು ಅವು ತಿಂತಾ ಇದ್ವು. ಈ ಪಾರಿವಾಳ ಆ ಗದ್ದೆಯಲ್ಲಿ ಹೋಗಿಲ್ಲ, ದಡದಲ್ಲಿ ಒಂದು ಕಲ್ಲಿನ ಮೇಲೆ ಕೂತ್ಕೊಂಡಿತ್ತು. ಆ ಕೊಕ್ಕರೆಗಳೆಲ್ಲ ಹೇಳ್ತವೆ, ಕೊಕ್ಕರೆ ಮತ್ತೆ ನಿನ್ನ ಬಿಟ್ಟು ಅದು ಪ್ರತ್ಯೇಕವಾಗಿದೆಯಲ್ಲ, ಕ್ಲೋಸ್ ಫ್ರೆಂಡ್ಸ್ ಅಂದ್ರೆ ಹೆಂಗಿರಬೇಕು? ಒಂದೇ ತಟ್ಟೆಯಲ್ಲಿ ಊಟ ಮಾಡಬೇಕು, ಒಂದೇ ಪ್ರದೇಶದಲ್ಲಿ ಇರಬೇಕು, ಒಂದೇ ಜಾಗದಲ್ಲಿ ಇರಬೇಕು, ಒಂದೇ ಮನೆಯಲ್ಲಿ ಇರ್ಬೇಕು ತಾನೆ, ಜೊತೆಗಿರ್ಬೇಕು ತಾನೆ, ಇದು ಬೇರೆ ಬೇರೆ ಯಾಕೆ ಅಂತ ಆ ಉಳಿದ ಕೊಕ್ಕರೆಗಳೆಲ್ಲ ಈ ಕೊಕ್ಕರೆಗೆ ಕಿವಿ ಓದ್ಬಿಟ್ವು. ಅವಾಗ ಈ ಕೊಕ್ಕರೆ ಪಾರಿವಾಳದ ಹತ್ರ ಬಂತು. ಗೆಳೆಯ, ಈ ನಮ್ಮ ಕುಲದವರೆಲ್ಲ ಈ ರೀತಿಯಾಗಿ ಹೇಳ್ತಾರೆ, ನಿಜವಾಗ್ಲೂ ನೀನು ನನ್ನ ಜೊತೆಗೆ ಸ್ನೇಹ ಬೆಳೆಸಿದ್ರೆ, ನನ್ನ ಮೇಲೆ ಪ್ರೀತಿ ಇದ್ರೆ ನನ್ನ ಜೊತೆಗೆ ಕೆಸರು ಗದ್ದೆಯಲ್ಲಿ ಬಾ ಅಂತ ಈ ಪಾರಿವಾಳಕ್ಕೆ ಕೊಕ್ಕರೆ ಹೇಳ್ತು. ಅವಾಗ ಪಾರಿವಾಳ ಹೇಳ್ತತೆ, ಇಲ್ಲ ಇಲ್ಲ ಗೆಳೆಯ, ನನಗೆ ನೀರಿನಲ್ಲಿ ವಾಸ ಮಾಡಿ ಕೆಸರಿನಲ್ಲಿ ಕಾಲಿಟ್ಟು ನನಗೆ ರೂಢಿ ಇಲ್ಲ. ನಾನು ಚಳಿಗೆ ನನಗೆ ಶೀತ ಆಗುತ್ತೆ, ನಾನು ಸತ್ತೋಗ್ಬಿಡ್ತೀನಿ, ನನಗೆ ಹುಷಾರಿಲ್ದಂಗೆ ಆಗುತ್ತೆ, ನನಗೆ ಆಗಲ್ಲ ತಡ್ಕೊಳಕ್ಕೆ ಅಂತ ಈ ಪಾರಿವಾಳ ಕೊಕ್ಕರೆಗೆ ಹೇಳಿದಾಗ ಕೊಕ್ಕರೆ ಹೇಳ್ತತೆ, ನಿಜವಾಗ್ಲೂ ನೀ ನನ್ನ ಫ್ರೆಂಡ್ ಆಗಿದ್ರೆ ನನ್ನ ಜೊತೆ ಬರಬೇಕು, ಬಾ, ನಾನು ನನ್ನ ಕಾಲಿಗೆ ಹಗ್ಗ ಕಟ್ತೀನಿ ಅಂತಂದೇಳಿ ಹಗ್ಗ ಕಟ್ಬಿಟ್ಟು ಕೊಕ್ಕರೆ ಪಾರಿವಾಳವನ್ನು ಕರ್ಕೊಂಡು ಕೆಸರು ಗದ್ದೆಯಲ್ಲಿ ಹೋಗ್ಬಿಡ್ತು. ಆ ಕೆಸರು ಗದ್ದೆಯಲ್ಲಿ ಪಾರಿವಾಳ ಕಿರಕ್ ಆಗ್ತಾ ಇಲ್ಲ, ನಡುಕ ಬರ್ತಾ ಇದೆ, ಅಸಹ್ಯ ಆಗ್ತಾ ಇದೆ ಪಾರಿವಾಳಕ್ಕೆ. ಅವಾಗ ಆ ಪಾರಿವಾಳ ರಿಯಲೈಸ್ ಆಗುತ್ತೆ, ತಪ್ಪಿ ಹೋದ ಮಗನಿಗೆ ಹಂದಿ ತಿನ್ನುವಂಥ ಕಾಯಿಗಳನ್ನು ತಿನ್ನಕ್ಕೆ ಹೋದಾಗ ಯಾವ ರೀತಿಯಾಗಿ ಬುದ್ಧಿ ಬಂತಲ್ಲ, ಆ ರೀತಿಯಾಗಿ ಈ ಪಾರಿವಾಳಕ್ಕೆ ಜ್ಞಾನೋದಯ ಆಗುತ್ತೆ. ಆಗ ಪಾರಿವಾಳ ಅನ್ಕೊಂತು, ನಾನು ಇವ್ರು ಸಹವಾಸ ಮಾಡಬಾರ್ದಾಯಿತು, ಇದರ ಫ್ರೆಂಡ್ಶಿಪ್ ಬೆಳೆಸಬಾರ್ದಾಗಿತ್ತು, ನಾನು ಅವಾಗಲೇ ಯೋಚನೆ ಮಾಡಬೇಕಾಯಿತು. ಇದರ ಗಾತ್ರ ನನಗಿಂತ ದೊಡ್ಡದು, ಇದು ದಡದಲ್ಲಿ ಒಣ ನೆಲದಲ್ಲಿ ಇರಲ್ಲ, ಇದು ನಂತರ ಕಾಳು ಕಡಿ ತಿನ್ನಲ್ಲ, ಇದು ಕ್ರಿಮಿಕೀಟಗಳನ್ನ ತಿಂತತೆ, ಇದು ನನ್ನ ಜಾತಿ ಅಲ್ಲ, ಇದು ನಾನು ಇದ್ರ ಜೊತೆಗಿದ್ರೆ ನಾನು ನಾಶ ಆಗೋಗ್ಬಿಡ್ತೇನೆ ಅಂತಂದೇಳಿ ಅಂದುಕೊಂಡು ತನ್ನ ಕೊಕ್ಕೆಯಿಂದ ಹಗ್ಗನ ಬಿಚ್ಚಿಕೊಂಡು ಪಾರಿವಾಳ ಹಾರಿ ಹೋಗುತ್ತೆ. ಹಾರಿ ಹೋಗುವಾಗ ಅಲ್ಲಿ ಒಂದು ಗುಂಪಾಗಿ ಬಿಳಿ ಪಾರಿವಾಳಗಳು ಇರ್ತವೆ. ಅವುಗಳ ಹತ್ರ ಹೋಗಿ ನೋಡ್ತತೆ. ಅವಾಗ ಇದಕ್ಕೆ ಗೊತ್ತಾಗುತ್ತೆ ಪಾರಿವಾಳಕ್ಕೆ, ಓ ಇವು ನಾನು ಒಂದೇ ಜಾತಿ, ಕೊಕ್ಕರೆ ಜಾತಿ ನಾನು ಒಂದಲ್ಲ. ಸೊ ಇವು ಗಾತ್ರ ನನ್ನ ಗಾತ್ರ ಒಂದೇ ರೀತಿಯಾಗಿದೆ. ಇವುಗಳ ಕಣ್ಣು, ಕಾಲು, ರೆಕ್ಕೆ ಮತ್ತು ಇವುಗಳು ವಾಸ ಮಾಡ್ತಕ್ಕಂಥದ್ದು, ಆಹಾರ ತಿನ್ನುವ ಪದ್ಧತಿ, ಆಹಾರ ಪದ್ಧತಿ ಕೂಡ ಮತ್ತು ವಾಸ ಮಾಡುವಂಥ ಪದ್ಧತಿ ಕೂಡ ಸೇಮ್ ಇದೆ ಅಂದ್ಕೊಂಡು ಪಾರಿವಾಳದ ಜೊತೆ ಅದು ಜೀವನ ಮಾಡ್ತತೆ. ಸೊ ಇಲ್ಲಿ ನಾವು ಕಲಿಬೇಕಾಗಿದ್ದಂಥ ಪಾಠ ಏನಂದರೆ, ಆ ಕೊಕ್ಕರೆ ಲೋಕಕ್ಕೆ ಹೋಲಿಕೆ, ಪಾರಿವಾಳ ಪವಿತ್ರಾತ್ಮಕ್ಕೆ ಹೋಲಿಕೆ. ಸೊ ನಾವು ಕೂಡ ಪರಿಶುದ್ಧರು, ನಾವು ಕೂಡ ಪವಿತ್ರರು. ನಾವು ಯಾರ ಜೊತೆಗೆ ಸಹವಾಸವಾಗಿರಬೇಕು? ಪವಿತ್ರಾತ್ಮನೊಂದಿಗೆ ಸಹವಾಸದಲ್ಲಿ ಇರಬೇಕು. ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ, ದೇವರ ಅನ್ಯೋನ್ಯತೆಯಲ್ಲಿ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇರಬೇಕು ನಾವು. ಅದು ಬಿಟ್ಟು ಕಾಯಿನನ ಮಗನ ಥರ, ನವಮಿಯ ಸೊಸೆ ಓರ್ಪಳ ಥರ ನಾವು ಲೋಕದೊಂದಿಗೆ ಅನ್ಯೋನ್ಯವಾಗಿ ಇರಬಾರ್ದು. ಹಾಗಿದ್ರೆ ಆಶೀರ್ವಾದವನ್ನು ಕಳ್ಕೊಳ್ತೀವಿ. ಕಾಯಿನನ ಮಗ ದೇವರೊಂದಿಗೆ ನಡೀಲಿಲ್ಲ, ಎರೆದನ ಮಗ ದೇವರೊಂದಿಗೆ ನಡೆದಿದ್ದು. ಎರೆದನ ಮಗ ಹನೋಕನಲ್ಲಿದ್ದಂಥ ಕ್ವಾಲಿಟೀಸ್ಗಳು ಏನಂದ್ರೆ, ಮೊಟ್ಟ ಮೊದಲನೇದಾಗಿ ದೇವರನ್ನ ಪ್ರೀತಿ ಮಾಡ್ತಾ ಇದ್ದ, ಎರಡನೇದಾಗಿ ದೇವರ ಮೇಲೆ ನಂಬಿಕೆ ಇಟ್ಟಿದ್ದ, ಹಾಗಾಗಿ ದೇವರು ಹನೋಕನನ್ನ ಮೆಚ್ಚಿದ. ಮೂರನೇದಾಗಿ ಸಾಕ್ಷಿಯನ್ನ ಕಾಪಾಡಿಕೊಂಡಿದ್ದ. ನಾಲ್ಕನೇದಾಗಿ ಪರಿಶುದ್ಧತೆ ಕಾಪಾಡಿಕೊಂಡಿದ್ದ. ಐದನೇದಾಗಿ ದೇವರು ಹೇಳಿದಂಥ ಕೆಲಸಗಳನ್ನ ಹನೋಕ ಮಾಡ್ತಾ ಇದ್ದ. ಆರನೇದಾಗಿ ಎಷ್ಟು ಬಿಜಿ ಇದ್ರೂ
ದೇವರೊಂದಿಗೆ ಅನ್ಯೋನ್ಯವಾಗಿದ್ದ. 7ನೇದಾಗಿ ದೇವರಿಗೆ ವಿಧೇಯನಾಗಿದ್ದ. ದೇವರನ್ನು ಮೆಚ್ಚಿಸಿದ, ನಂಬಿಕೆ ಕಾರ್ಯಗಳನ್ನು ಕೆಲಸಗಳನ್ನು ಮಾಡಿ. ಸೊ ಆದ್ರಿಂದ ದೇವರು ಹನೋಕನನ್ನ ತನ್ನೊಂದಿಗೆ ಕರ್ಕೊಂಡೋದ. ನಾವು ಕೂಡ ಅದೇ ರೀತಿಯಾಗಿದ್ರೆ ದೇವರು ನಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾನೆ ತಾನು ಪ್ರತ್ಯಕ್ಷನಾದಾಗ. ನಾವು ಲೋಕದೊಂದಿಗೆ ಅನ್ಯೋನ್ಯವಾಗಿದ್ರೆ ಕೈ ಬಿಡಲ್ಪಡ್ತೀವಿ. ಕಾಯಿನನ ಮಗನ ತರ, ಓರ್ಪಳ ತರ, ಸಿಲುಬೆ ಮೇಲಿದ್ದಂಥ ಮೊದಲನೇ ಕಳ್ಳನ ತರ, ಮಂಚದ ಮೇಲಿದ್ದಂಥ ಇಬ್ಬರಲ್ಲಿ ಒಬ್ಬರ ಕೈ ಬಿಡಲ್ಪಟ್ಟನಲ್ಲ, ಆ ರೀತಿಯಾಗಿ ಆಗ್ತೀವಿ. ನಾವು ಸ್ವಲ್ಪ ಜಾಗೃತಿಯಾಗಿರಬೇಕು, ದೇವರ ವಿಷಯದಲ್ಲಿ ಜಾಗೃತಿಯಾಗಿರಬೇಕು. ನಾವು ನಿಜವಾಗ್ಲೂ ಎರೆದನ ಮಗ ಹನೋಕನ ತರ ಆಗಬೇಕಂದ್ರೆ ಆ ಹನೋಕನಲ್ಲಿದ್ದಂಥ ಕ್ವಾಲಿಟೀಸ್, ಗುಣಲಕ್ಷಣಗಳು ನಮ್ಮಲ್ಲಿ ಕೂಡ ಇರಬೇಕು. ನಮಗೂ ಫ್ಯಾಮಿಲಿ ಇದೆ, ಆ ಹನೋಕನಿಗೂ ಫ್ಯಾಮಿಲಿ ಇದೆ. ಆ ಫ್ಯಾಮಿಲಿ ಇದ್ರೂ ಕೂಡ ಫ್ಯಾಮಿಲಿನ ಸಾಕ್ತಾನೆ, ಮೇಂಟೈನ್ ಮಾಡ್ತಾನೆ, ಪ್ರೀತಿ ಮಾಡ್ತಾನೆ. ಅದ್ರ ಜೊತೆಗೆ ದೇವರನ್ನು ಕೂಡ ಪ್ರೀತಿ ಮಾಡ್ತಾ ಇದ್ದಾನೆ. ದೇವರ ಅನ್ಯೋನ್ಯತೆಯಲ್ಲಿ ಇದ್ದಾನೆ. ಅಲ್ಲಿ ಹನೋಕ, ಇಲ್ಲಿ ನಾವು, ಅಷ್ಟೇ ವ್ಯತ್ಯಾಸ. ನಾವು ಕಾಯಿನನ ಮಗ ಹನೋಕನ ತರ ಆಗಬಾರ್ದು, ಎರೆದನ ಮಗ ಹನೋಕನ ತರ ಆಗಬೇಕು. ಆಗ ದೇವರ ಆಶೀರ್ವಾದಕ್ಕೆ ಪಾತ್ರರಾಗ್ತೀವಿ, ಪರಲೋಕಕ್ಕೆ ಹೋಗಿ ನಿತ್ಯ ಜೀವದಲ್ಲಿ ಸೇರ್ತೇವೆ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಹೌದು ಸ್ವಾಮಿ, ನಾವು ಲೋಕದೊಂದಿಗೆ ಅನ್ಯೋನ್ಯವಾಗಿ ಇರದೆ ದೇವರೊಂದಿಗೆ ಅನ್ಯೋನ್ಯವಾಗಿ ಇರಬೇಕೆಂಬುದಾಗಿ ಇವತ್ತು ನಮಗೆ ಎಚ್ಚರಿಸಿದೆಯಾ, ಅದಕ್ಕಾಗಿ ಸ್ತೋತ್ರವಾಗಲಿ ಸ್ವಾಮಿ. ಅದೇ ನೋಹನ ಕಾಲದಲ್ಲಿ ನೋಹನ ಕುಟುಂಬ ಅಪ್ಪ ನಿನ್ನೊಂದಿಗೆ ಅನ್ಯೋನ್ಯವಾಗಿತ್ತು, ಲೋಕದವರು ನಿನ್ನೊಂದಿಗೆ ಅನ್ಯೋನ್ಯವಾಗಿ ಇರಲಿಲ್ಲ. ಹಾಗಾಗಿ ಲೋಕದವರೆಲ್ಲರೂ ಜಲಪ್ರಳಯಲ್ಲಿ ನಾಶವಾದರು. ನೋಹನ ಕುಟುಂಬ ದೇವರ ಕರ್ತನೇ ರಕ್ಷಣೆ ಹೊಂದಿತು ಸ್ವಾಮಿ. ಯಾರು ನಿನ್ನ ಅನ್ಯೋನ್ಯತೆಯಲ್ಲಿ ಇರ್ತಾರೋ ಅವರು ಆಶೀರ್ವಾದವನ್ನು ಹೊಂದುತ್ತಾರೆ, ನಿತ್ಯ ಜೀವವನ್ನು ಪಡ್ಕೊಳ್ತಾರೆ ಸ್ವಾಮಿ ಕರ್ತನೆ. ಇವತ್ತು ಎಚ್ಚರಿಸಿದ್ದಕ್ಕಾಗಿ ಸ್ತೋತ್ರವಾಗಲಿ ತಂದೆ. ಅಪ್ಪ ಸ್ವಾಮಿ, ಇನ್ನು ಮುಂದೆ ಆದರೂ ನಾವು ಮೊಬೈಲೊಂದಿಗೆ ಲೋಕದೊಂದಿಗೆ ಅನ್ಯೋನ್ಯತೆ ಇಟ್ಟುಕೊಳ್ಳದೆ ದೇವರೇ ನಿನ್ನೊಂದಿಗೂ ಕ್ರಿಸ್ತನೊಂದಿಗೆ ಅನ್ಯೋನ್ಯತೆ ಇಟ್ಟುಕೊಳ್ಳುವ ಹಾಗೆ ನಮಗೆ ಜ್ಞಾನ ವಿವೇಕವನ್ನು ಹೆಚ್ಚಾಗಿ ಅನುಗ್ರಹಿಸು, ಆಸಕ್ತಿಯನ್ನು ದಯಪಾಲಿಸು ಕರ್ತನೆ. ಹಾಗೆ ಸ್ವಾಮಿ ಕರ್ತನೆ, ಈ ವಿಡಿಯೋವನ್ನು ನೋಡುವ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು. ಅವರ ಪ್ರಾರ್ಥನೆ, ಮನೆ ವಿಜ್ಞಾಪನೆಗಳೆಲ್ಲವನ್ನು ನೆರವೇರಿಸು ಕರ್ತನೆ. ಕಷ್ಟ ನಷ್ಟ ಕಣ್ಣೀರು ದುಃಖ ವೇದನೆ ಬಾಧೆಯಲ್ಲಿರೋರೆಲ್ಲರನ್ನು ಸಂತೈಸು ಸ್ವಾಮಿ. ಅವರಿಗೆ ಬೇಕಾದ ಸಹಾಯಗಳನ್ನು ಅನುಗ್ರಹಿಸು ಸ್ವಾಮಿ. ಅವರ ಸಂಗಡ ಇರು ಸ್ವಾಮಿ. ಹಾಗೆ ಮಾಡ್ತೀಯ ಸ್ತೋತ್ರ. ಎಲ್ಲ ಸೇವಕರನ್ನು ಭಕ್ತರನ್ನು ಜ್ಞಾಪಕ ಮಾಡ್ಕೊ ಕರ್ತನೆ. ನಿನ್ನ ಬಾರುವಾಗ ನಮ್ಮೆಲ್ಲರನ್ನು ಜ್ಞಾಪಕ ಮಾಡ್ಕೊಂಡು ಕರ್ಕೊಂಡು ಹೋಗು ಸ್ವಾಮಿ ಕರ್ತನೆ. ಹಾಗೆ ಮಾಡ್ತೀಯ ಸ್ತೋತ್ರವಾಗಿ ಈ ವಾಕ್ಯ ಭಾಗವನ್ನು, ನನ್ನನ್ನು, ಈ ವಿಡಿಯೋವನ್ನು ನೋಡಿದವರನ್ನು ಆಶೀರ್ವಾದ ಮಾಡು. ಎಲ್ಲವನ್ನು ನಿನ್ನ ಕೈಲಿ ಒಪ್ಪಿಸಿಕೊಟ್ಟು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯಾದ ಪರಲೋಕದ ದೇವರೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಬಾಯ್.